ದಾಂಡೇಲಿಯಲ್ಲಿ ಅಂಗನವಾಡಿ ಶಿಕ್ಷಕಿಗೆ ಕಿರುಕುಳ ಪ್ರಕರಣ ದಾಖಲು. ಸೂಕ್ತ ಕ್ರಮಕ್ಕೆ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ಜಿಲ್ಲಾಧ್ಯಕ್ಷೆ ರೇಣುಕಾ ಬಂದಂ ಆಗ್ರಹ. ಕಳೆದ 3-4 ವರ್ಷಗಳಿಂದ ಅಂಗನವಾಡಿ ಶಿಕ್ಷಕಿಯೊಬ್ಬರಿಗೆ ಮಾನಸಿಕ ಹಿಂಸೆ ಮತ್ತು ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರಸಭೆಯ ಸದಸ್ಯರಾದ ದಶರಥ್ ಬಂಡಿವಡ್ಡರ್ ಅವರ ವಿರುದ್ಧ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ಇದರ ಜಿಲ್ಲಾಧ್ಯಕ್ಷರಾದ ರೇಣುಕಾ ಬಂದಂ ಅವರು ತಿಳಿಸಿದ್ದಾರೆ. ಅವರು ಇಂದು ಶುಕ್ರವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು. ಅಂಗನವಾಡಿ ಶಿಕ್ಷಕಿಗೆ ಲೈಂಗಿಕ ಕಿರುಕುಳ ನೀಡಿರುವುದರ ಬಗ್ಗೆ ನಮ್ಮಲ್ಲಿ ದಾಖಲೆಗಳು ಇವೆ. ಇದರ ಆಧಾರದ ಮೇಲೆ ನಾವು ಎಫ್ಐಆರ್ ಅನ್ನು ದಾಖಲಿಸಿದ್ದೇವೆ. ಹಾಗೆ ಯಾವುದೇ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಅಥವಾ ಮಾನಸಿಕ ಕಿರುಕುಳ ನೀಡುತ್ತಿರುವ ಪ್ರಕರಣಗಳು ಬೆಳಕಿಗೆ ಬಂದರೆ ಅಂತಹ ಅಪರಾಧಿಗಳ ವಿರುದ್ಧ ಮಾನವ ಹಕ್ಕುಗಳ ಭಾರತ ಪರಿಷತ್ ಸದಾ ಕಾರ್ಯನಿರ್ವಹಿಸಲಿದೆ ಎಂದಿದ್ದಾರೆ. ಇದೇ ಅಂಗನವಾಡಿ ಶಿಕ್ಷಕಿ 1 ವರ್ಷದ ಹಿಂದೆ ಅಂಗನವಾಡಿಯ ಮಕ್ಕಳಿಗೆ ಪೂರೈಸಲಾಗುತ್ತಿದ್ದ ಆಹಾರ ವಸ್ತುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಗಳ ಮತ್ತು ಪತ್ರಕರ್ತರ ಸಮ್ಮುಖದಲ್ಲಿ ಸಿಕ್ಕಿಬಿದ್ದಿದ್ದರು. ಆಗ ಇದೇ ನಗರಸಭೆಯ ಸದಸ್ಯ ದಶರಥ್ ಬಂಡಿವಡ್ಡರ್ ಅವರು ಹೆಣ್ಣೆಂಬ ಒಂದೇ ಕಾರಣಕ್ಕೆ ಅಂಗನವಾಡಿ ಶಿಕ್ಷಕಿಯನ್ನು ರಕ್ಷಿಸಿ ಪ್ರಕರಣ ದಾಖಲಾಗದಂತೆ ನೋಡಿಕೊಂಡಿದ್ದರು ಎಂದು ಪತ್ರಕರ್ತರು ಹೇಳಿದಾಗ ಅಂದಿನಿಂದ ಈ ನಗರಸಭಾ ಸದಸ್ಯನ ಲೈಂಗಿಕ ಕಿರುಕುಳ ಹೆಚ್ಚಾಯಿತೆಂದು ರೇಣುಕಾ ಬಂದಂ ಅವರು ಹೇಳಿದ್ದಾರೆ. ಅಂಗನವಾಡಿ ಶಿಕ್ಷಕಿಯ ಮೇಲೆ ಮಾನಸಿಕ ಹಾಗೂ ಲೈಂಗಿಕ ಕಿರುಕುಳ ನೀಡಿದ ದಶರಥ್ ಬಂಡಿವಡ್ಡರ್ ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ರೇಣುಕಾ ಬಂದಂ ಅವರು ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಹಸೀನಾ ಮಕಾಂದಾರ್, ಮುಜಿಬಾ ಚಬ್ಬಿ, ಜಯಾ ನಾಯ್ಕ್, ಸುಚಿತಾ ದೇವದಾಸ್, ದೀಪಾ ಅಚ್ಚಲ್ಕರ್, ರೂಪಾ ಹೊಸೂರ್, ಶಹಜಾದಿ ಕುಲ್ಸಾಪುರ್ ಮೊದಲಾದವರು ಉಪಸ್ಥಿತರಿದ್ದರು. ಇವತ್ತು ನಾವು ರಾಷ್ಟ್ರೀಯ ಅಪರಾಧ ತಡೆ ಹಾಗೂ ಮಾನವ ಹಕ್ಕುಗಳು ಭಾರತ ಪರಿಷತ್ ಈ ಒಂದು ನಮ್ಮ ಸಂಸ್ಥೆಗೆ ಜಿಲ್ಲಾಧ್ಯಕ್ಷ ಆದಂತಹ ನನಗೆ ಒಂದು ದಾಂಡೇಲಿ ನಗರದ ಅಂಗನವಾಡಿ ಶಿಕ್ಷಕಿ ತನ್ನ ಮೇಲೆ ಸುಮಾರು 3-4 ವರ್ಷಗಳಿಂದ ಮಾನಸಿಕ ಮತ್ತು ಲೈಂಗಿಕ ಕಿರುಕುಳ ಒಬ್ಬ ನಗರಸಭಾ ಸದಸ್ಯರು ದಶರಥ್ ಬಂಡಿವಡ್ಡರ್ ಅಂತ ಅವರಿಂದ ಸದಾ 3 ವರ್ಷಗಳಿಂದ ಲೈಂಗಿಕ ಕಿರುಕುಳ ಆಗ್ತಾ ಇದೆ. ಹಾಗಾಗಿ ಅವಳು ಆ ಒಂದು ಹಿಂಸೆ ಆ ಒಂದು ಕಿರುಕುಳವನ್ನು ತಡೆಯಲಾರದೆ DC ಅವರಿಗೆ ಹಾಗೂ ಮಹಿಳಾ ಆಯೋಗಕ್ಕೂ ಕಳೆದ 9ನೇ ತಾರೀಕಿಗೆ ಒಂದು ಕಂಪ್ಲೇಂಟನ್ನು ಅಲ್ಲಿ ಕೊಟ್ಟಿರ್ತಾರೆ. ಅದರ ನಂತರ ಅವಳಿಗೆ ಮೇಲಿಂದ ಮೇಲೆ ಒತ್ತಡ, ಅಂದರೆ ಆ ಕಂಪ್ಲೇಂಟನ್ನು ನೀವು ವಾಪಸ್ ತಗೊಳ್ಬೇಕು ಅಂತ ಮೇಲಿಂದ ಮೇಲೆ ಅವಳಿಗೆ ಒತ್ತಡ, ಜೀವ ಬೆದರಿಕೆ ಇದೆಲ್ಲ ಬಂದಿರೋದ್ರಿಂದ ಅವರು ನನ್ನ ಹತ್ರ ಅಂದರೆ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳು ಭಾರತ ಪರಿಷತ್ ಜಿಲ್ಲಾಧ್ಯಕ್ಷರಾದಂತಹ ರೇಣುಕಾ ಬಂದಂ ಅಂತ ನನ್ನ ಹತ್ರ ಬಂದು ಅವರು ತಮ್ಮ ಅಳಿಲನ್ನು ಹೇಳಿಕೊಂಡು ನಮ್ಮ ಹತ್ರನೂ ಒಂದು ಕಂಪ್ಲೇಂಟನ್ನು ದಿನಾಂಕ 3ನೇ ತಾರೀಕಿಗೆ ಇದೇ ತಿಂಗಳು ನಮ್ಮ ಹತ್ರ ಬಂದು ಕಂಪ್ಲೇಂಟನ್ನು ಕೊಟ್ಟರು. ಸೊ ಆ ಒಂದು ವಿಷಯಕ್ಕೆ ನಾವು ಸರಿಯಾದ ಮಾಹಿತಿ, ಆಮೇಲೆ ಅದಕ್ಕೆ ಕರೆಕ್ಟಾಗಿ ಪುರಾವೆಗಳು ಸರಿಯಾಗಿ ಇದ್ದಾವೋ ಇಲ್ಲೋ ಅಂತ ಪರಿಶೀಲನೆ ಮಾಡಿ ಎಲ್ಲ ಪುರಾವೆಗಳು ಆ ಒಂದು ದಶರಥ್ ಬಂಡಿವಡ್ಡರ್ ನಗರಸಭಾ ಸದಸ್ಯರಾದಂತಹ ದಶರಥ್ ಬಂಡಿವಡ್ಡರ್ ಅವರ ವಿರುದ್ಧ ಇರೋದ್ರಿಂದ ಅದನ್ನೆಲ್ಲ ಪರಿಶೀಲನೆ ಮಾಡಿ ನಾವು DYSP ಅವರ ಹತ್ರ 5ನೇ ತಾರೀಕಿಗೆ DYSP ಅವರ ಹತ್ರ ಹೋಗಿ ಆ ಒಂದು ಕಂಪ್ಲೇಂಟನ್ನು ದಾಖಲೆ ಮಾಡಿದ್ವಿ. ಕಡೆಗೆ ಅವರು ಅಲ್ಲಿಂದ PSI ಅವರ ಹತ್ರ ಹೋಗಿ ಒಂದು ಇದರ ಮಾಹಿತಿಯನ್ನು ಸರಿಯಾಗಿ ಕೊಟ್ಟು ಅಲ್ಲಿ ನೀವು ಮುಂದಿನ ಕಾನೂನು ಕ್ರಮ ಕೈಗೊಳ್ಬೋದು ಅಂತ ಹೇಳಿದವಾಗ ನಿನ್ನೆ ದಿನ ಅಂದರೆ 7ನೇ ತಾರೀಕಿಗೆ ನಾವು DYSP ಆಫೀಸಿಗೆ PSI ಅವ್ರ ಹತ್ರ ಹೋಗಿ ಎಲ್ಲ ದಾಖಲೆ ಸಮೇತ ಅವರಿಗೆ ಒಂದು ಹೆಣ್ಮಗಳಿಗೆ ಯಾವ ರೀತಿ ಒಂದು ಕಿರುಕುಳ ಆ ಒಂದು ನಗರಸಭಾ ಸದಸ್ಯ ಕೊಟ್ಟಿದ್ದಾರೆ ಅದನ್ನೆಲ್ಲ ವಿಷಯವನ್ನು ಸರಿಯಾಗಿ ತಿಳಿಸಿ, ಆಮೇಲೆ ನಮಗೆ ನಿಜವಾಗ್ಲೂ ಹೇಳಬೇಕಂತಂದರೆ ಪೊಲೀಸ್ ಅಧಿಕಾರಿಗಳು ನಮಗೆ ಒಳ್ಳೆ ಸ್ಪಂದಿಸಿದ್ದಾರೆ. ಇಮಿಡಿಯೇಟ್ಲಿ ನಮಗೆ FIR ಆಗಲಿಕ್ಕೆ ನಮಗೊಂದು ಅನುವು ಮಾಡಿಕೊಟ್ರು. ಹಾಗಾಗಿ ಇವತ್ತಿನ ದಿನ ನಗರಸಭಾ ಸದಸ್ಯರಾದಂತಹ ದಶರಥ್ ಬಂಡಿವಡ್ಡರ್ ಮೇಲೆ FIR ದಾಖಲೆ ಆಗಿರೋದ್ರಿಂದ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ
ಎಷ್ಟೋ ಮಹಿಳೆಯರಿಗೆ ಈ ಒಂದು ವ್ಯಕ್ತಿಯಿಂದ ಬೇರೆ ರೀತಿಯಿಂದ ಕಿರುಕುಳ ಆಗಿರೋದು ನಮಗೆ ಮಾಹಿತಿ ಬಂದಿದೆ. ಆದರೆ ಅವುಗಳಿಗೂ ಸರಿಯಾದ ಸಾಕ್ಷಿ ಸಿಕ್ಕರೆ ನಾವು ಅವ್ರ ಜೊತೆಗೂ ನಾವು ಖಂಡಿತ ನಿಲ್ತೀವಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಹಾಗೆ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಜನರಿಗೆ ಒಂದಲ್ಲ ಒಂದು ರೀತಿಯಿಂದ ಈ ಒಬ್ಬ ವ್ಯಕ್ತಿ ತೊಂದರೆ ಕೊಟ್ಟಿದ್ದು ನಮಗೆ ಕಾಣ್ತಾ ಇದೆ. ಮತ್ತು ಬಹಳಷ್ಟು ಜನ ಈ ಒಂದು ನಾವು ಪ್ರಕರಣ ಕೈ ತಗೊಂಡವಾಗ ಬಹಳಷ್ಟು ಜನ ನಮಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಅದೇ ಆ ಮಾಹಿತಿಗಳನ್ನು ನಾವು ಪರಿಶೀಲನೆ ಮಾಡಿ ಸರಿಯಾದ ಮಾಹಿತಿ ಇದ್ದರೆ ತಪ್ಪದೇ ಆ ಒಬ್ಬ ವ್ಯಕ್ತಿಯ ಮೇಲೆ ನಾವು ಕಾನೂನು ಕ್ರಮ ಇನ್ನೂ ಹೆಚ್ಚಿನದಾಗಿ ನಾವು ಮಾಡ್ತೀವಿ. ಹಾಗೆ ಈಗ FIR ದಾಖಲೆ ಆಗಿದೆ. ಮುಂದೆ ಅವರನ್ನು ಅರೆಸ್ಟ್ ಮಾಡಬೇಕು, ಆ ಒಂದು ಒತ್ತಡನೂ ನಾವು ತರಬೇಕು ಅಂತ ನಾವು ಇಲಾಖೆಗೆ ಕಾನೂನು ರೀತಿಯಿಂದ ನಾವು ಒತ್ತಡವನ್ನು ತರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೇನಾದರೂ ಆಗದೇ ಇದ್ದಲ್ಲಿ ನಮ್ಮ ಸಂಸ್ಥೆಯಿಂದ ಉಗ್ರ ಹೋರಾಟವಂತೂ ಖಂಡಿತ ಆಗೇ ಆಗುತ್ತೆ. ಯಾಕಂತಂದರೆ ಇಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಎಲ್ಲಿಯಾದರೂ ಯಾವುದೇ ಹೆಣ್ಣಿಗೆ ಒಂದು ಕಿರುಕುಳ, ಮಕ್ಕಳಿಗಾಗಲಿ ಹಿಂಸೆ, ಯಾವುದೇ ರೀತಿ ತೊಂದರೆ ಆದರೆ ನಮ್ಮ ಸಂಸ್ಥೆ ಸದಾ ಅವ್ರ ಜೊತೆಗೆ ಇರ್ತೀವಿ ಅಂತ ನಾವು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈಗ 3-4 ವರ್ಷದಿಂದ ಅವರಿಗೆ ಮಾನಸಿಕ ಮತ್ತು ಲೈಂಗಿಕ ಕಿರುಕುಳ ವ್ಯಕ್ತಿಯಿಂದ ನಡೆದಿದೆ ಎನ್ನುವಂತಹ ಆರೋಪವನ್ನು ವ್ಯಕ್ತಪಡಿಸಿದ್ರಿ. ಜೊತೆಗೆ FIR ಕೂಡ ಆಗಿದೆ ಅಂತ ಹೇಳ್ತೀರಿ. ನಮಗೆ ಇರುವಂತಹ ಮಾಹಿತಿಯ ಪ್ರಕಾರ ಕಳೆದ ವರ್ಷ ಅದೇ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಬಂದಿರುವಂತಹ ಪಡಿತರ ವಸ್ತುವನ್ನು, ವಿಶೇಷವಾಗಿ ಅಕ್ಕಿ ಇರಬಹುದು, ಅವನ್ನು 2-3 ಗೋಣಿ ಚೀಲದಲ್ಲಿ ಅವರು ತೆಗೆದುಕೊಂಡೋಗಿ ಮನೆಗೆ ಹೋಗಿ ಇಟ್ಟಿರುವಂಥದ್ದು, ಸ್ಥಳೀಯರು ಈ ಸಂದರ್ಭದಲ್ಲಿ ದಾಳಿ ಮಾಡಿರುವಂಥದ್ದು. ಆ ನಂತರದಲ್ಲಿ 112 ಪೊಲೀಸರು ಕೂಡ ಸ್ಥಳಕ್ಕಾಗಮಿಸಿ ಎಲ್ಲ ಪರಿಶೀಲನೆ ನಡೆಸಿದ್ದಾರೆ. ಆ ನಂತರ ಒಂದು ಮಹಿಳೆಯ ಬದುಕಿನ ಪ್ರಶ್ನೆ, ಒಂದು ಉದ್ಯೋಗದ ಪ್ರಶ್ನೆ ಎನ್ನುವ ದೃಷ್ಟಿಯಲ್ಲಿ ಅದೇ ನಗರಸಭೆಯ ನೀವೇನು ಆರೋಪವನ್ನು ಇವತ್ತು FIR ಆಗಿದೆ, ಅದೇ ನಗರಸಭೆಯ ಸದಸ್ಯರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಅದು ಒಂದು ಕಾಂಪ್ರಮೈಸ್ ಆಗಿ ಆ ಸಮಸ್ಯೆಯನ್ನು ಅಲ್ಲೇ ಬಗೆಹರಿಸಲಾಗಿತ್ತು. ಹಾಗಾಗಿ 3-4 ವರ್ಷದಿಂದ ಮಾನಸಿಕ ಕಿರುಕುಳ, ಲೈಂಗಿಕ ಕಿರುಕುಳ ಅಂತ ಹೇಳುವಂಥ ಸಂದರ್ಭದಲ್ಲಿ ಕಳೆದ ವರ್ಷ ಆವಾಗ ಅವ್ರು ಯಾಕೆ ಬರ್ತಿದ್ರು ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತದೆ. ಹಾಗಾಗಿ ಈ ಬಗ್ಗೆ ಏನಾದರೂ ಹೇಳೋದಾದ್ರೆ? ಅಲ್ಲ, ನಮಗೂ ಆ ಒಂದು ಮಾಹಿತಿ ಬಂದಿದ್ದಿದೆ. ಕಳೆದ ಬಾರಿ ಅದೇ ನೀವು ಹೇಳಿರೋ ಪ್ರಕಾರ ಅವರು ಅಕ್ಕಿಯನ್ನ ಏನೋ, ಆದರೆ ಅವ್ರ ಕಡೆಯಿಂದ ನಾವು ಮಾಹಿತಿ ತಗೊಂಡಿದ್ದವಾಗ ಅವ್ರು ಹೇಳಿರೋ ವಿಷಯ ಏನಂದ್ರೆ, ಅವರಿಗೆ ಯಾಕಂತಂದ್ರೆ ಅಂಗನವಾಡಿ ಟೀಚರಿಗಳಿಗೂ ಅವರಿಗೆ ಆದಂತಹ ಒಂದು ಪದಾರ್ಥಗಳನ್ನು ತಗೊಂಡು ಹೋಗ್ಬೋದು ಅಂತ ಇದೆ ಅಂತ. ಆ ಒಂದು ಕಾರಣಕ್ಕೆ ನಾನು ಅದನ್ನ ತಗೊಂಡೋಗಿದ್ದಷ್ಟೇ ಹೊರತು ಚೀಲಗಟ್ಟಲೆ ನಾನೇನು ತಗೊಂಡಿದ್ದಿಲ್ಲ ಅಂತ ಹೇಳಿ ನಮಗೆ ಬಂದಿರೋ ಮಾಹಿತಿ. ಆನಂತರ ಸ್ಥಳದಲ್ಲಿ ಮಾಧ್ಯಮವಾಗಿ ನಾವು ಇದ್ದಾಗಲೂ ಕೂಡ ಸುದ್ದಿಗಿಂತ ಮುಖ್ಯವಾಗಿ ಒಂದು ಹೆಣ್ಣಿನ ಗೌರವ, ಹೆಣ್ಣಿನ ಸ್ವಾಭಿಮಾನ, ಹೆಣ್ಣಿಗಿರುವಂತಹ ಆ ಉದ್ಯೋಗದಲ್ಲಿ ತೊಂದರೆ ಆಗದಿರಲಿ ಎನ್ನುವಂಥ ಆಶಯದಡಿ ಅದನ್ನು ಅಲ್ಲೇ ಸೌಹಾರ್ದಯುತವಾಗಿ ಬಗೆಹರಿಸಲಾಗಿದೆ. ಈ ಬಗ್ಗೆ ಆ ಸಂದರ್ಭದಲ್ಲಿ ಇದ್ದಂತಹ CDPO ಅವರು ಕೂಡ ಗಮನಕ್ಕೆ ಬಂದಿತ್ತು. ಅವರು ಕೂಡ ಇದು ಆಗಿರುವಂಥದ್ದನ್ನು ಒಪ್ಕೊಂಡಿದ್ದಾರೆ. ಲಾಸ್ಟಿಗೆ ಈ ಹೆಣ್ಮಗಳು ಕೂಡ ನಮ್ಮ ಎದುರುಗಡೆನೆ ಒಪ್ಕೊಂಡಿರುವಂಥದ್ದು, 112 ಪೊಲೀಸರು ಕೂಡ ಇರುವಂಥದ್ದು. ಎನಿವೆ, ಈ ರೀತಿ ಆದಾಗ ಎಲ್ಲೋ ಒಂದು ಕಡೆ ಏನಾದರೂ ವೈಯಕ್ತಿಕ ದ್ವೇಷ ಸಾಧನೆ ಅಥವಾ ವೈಯಕ್ತಿಕ ಏನಾದರೂ ಮನಸ್ತಾಪಕ್ಕೆ ಈ ರೀತಿಯ ವಿಚಾರಧಾರೆಗಳು ಅಥವಾ ಈ ರೀತಿಯ ಪ್ರಕರಣಗಳು ದಾಖಲಾಗುವಂಥ ಸಾಧ್ಯತೆ ಇದೆ ಅಂತ ಅನಿಸ್ತದ? ಅದು ಸರಿ, ಈಗ ಮುಂದಿನ ದಿನಗಳಲ್ಲಿ ತನಿಖೆ ಮೂಲಕನೇ ಎಲ್ಲ ಹೊರಗೆ ಬರ್ಬೋದು. ಯಾಕಂತಂದ್ರೆ ಈಗ ನಮಗೆ ಕೇವಲ ಬಂದಿರೋದು ಒಂದು ಮಹಿಳೆಯ ಮೇಲೆ ದೌರ್ಜನ್ಯ ಆಗಿದೆ, ಮಹಿಳೆಗೆ ಮಾನಸಿಕ ಹಿಂಸೆ ಆಗಿದೆ, ಮತ್ತೆ ಅವಳಿಗೆ ಲೈಂಗಿಕ ಕಿರುಕುಳ ಆಗಿದೆ. ಅದ್ರ ಬಗ್ಗೆ ನಮಗೆ ಸಾಕ್ಷಿ ಆಧಾರಗಳು ಸಿಕ್ಕಿರೋ ಮೂಲಕ ನಾವು ಇದನ್ನ FIR ಮಾಡಲೇಬೇಕು ಅಂತ ನಾವು ಒತ್ತಡ ತಂದು. ನಾವು ಕೇಳೋದಾದ್ರೆ ಸಾಕ್ಷಿ ಅಂದ್ರೆ ನಿಮ್ಗೆ ಯಾವ ರೀತಿಯ ಸಾಕ್ಷಿ ಇದೆ ಸರ್? ಅದೆಲ್ಲ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ನೀವು ಕೊಡೋದು ಬೇಡ, ನಿಮ್ಗೆ ಸಿಕ್ಕಿರುವ ಸಾಕ್ಷಿ ನಮಗೆ ಆಡಿಯೋ ರೆಕಾರ್ಡಿಂಗ್ ಇದೆ, ಆಮೇಲೆ ಮೆಸೇಜ್ಗಳ ಮೂಲಕ ಕೆಲವೊಂದು ಮೆಸೇಜ್ಗಳನ್ನು ಮಾಡಿರೋದಿದೆ, ಸುಮಾರಷ್ಟಿದೆ ಸರ್. ಅವೆಲ್ಲ ನಾವು ತನಿಖೆ ಏನು ಶುರು ಆಗತ್ತೆ ಆವಾಗ ಕಾನೂನು ರೀತಿಯಿಂದ ನಾವೆಲ್ಲವನ್ನು ನಿಮ್ಮ ಮುಂದೆ ನಾವು ಮುಂದಿನ ದಿನಗಳಲ್ಲಿ ಇಟ್ಟೇ ಇಡ್ತೀವಿ ಸರ್. ಈಗ ಅವರು ಕೂಡ ಇವರ ಮೇಲೆ ಜಾತಿ ನಿಂದನೆ, ಅಟ್ರಾಸಿಟಿ ಪ್ರಕರಣ ದಾಖಲಿಸಿದ್ದಾರೆ ಎನ್ನುವಂತಹ
ಮಾಹಿತಿ ಕೂಡ ಬರ್ತಾ ಇದೆ. ಗೊತ್ತಿಲ್ಲ ಸರ್, ಹೇಳ್ತಾ ಇದ್ದಾರೆ, ಬಟ್ ಇನ್ನು ಅದು ಆಗಿದೆ ಅನ್ನೋದು ಇನ್ನೂ ಕನ್ಫರ್ಮ್ ಇಲ್ಲ ಸರ್. ಅದು ನೋಡ್ಬೇಕು ಯಾವ ರೀತಿ ಅವ್ರು ಅಲ್ಟ್ರಾಸಿಟಿ ತಗೊಂಡ್ರು ಅವ್ರ ಹತ್ರ. ಯಾಕಂತಂದ್ರೆ ಈಗಾಗಲೇ ನಾವು DYSP ಹತ್ರ 2 ದಿನ ಮುಂಚಿತವಾಗಿನೇ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಿದೆ. ಆ ರೀತಿ ನೀವು ಅಲ್ಟ್ರಾಸಿಟಿ ಕೇಸ್ ಅವ್ರ ಮೇಲೆ ಹಾಕ್ಬೇಕು ಅಂತ ಇದ್ದವಾಗ ಮೊದಲೇ ಮಾಡಬಹುದಾಗಿತ್ತು. ಈಗ ಅವಳು ಪ್ರಕರಣ ದಾಖಲೆ ಮಾಡಿ FIR ಆದ್ಮೇಲೆ ನೀವು ಅಲ್ಟ್ರಾಸಿಟಿ ಕೇಸ್ ಹಾಕಿದ್ದಾರೆ ಅಂತಂದ್ಮೇಲೆ ಇದರಲ್ಲಿ ಅದು ಯಾವ ರೀತಿ ಉರುಳಿದೆ ಅನ್ನೋದನ್ನ ನೀವೇ ಗಮನಿಸಬೇಕಾಗತ್ತೆ. ನಮಗೆ ಬಂದ ಮಾಹಿತಿ ಒಂದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ನಾವು ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಯಾರ ಪರವಾಗಿಲ್ಲ, ಸತ್ಯದ ಪರವಾಗಿದ್ದೀವಿ. 100% ನಮ್ಗೆ ಅವರು ಕಾಕನ್ ಮಗ ಅಲ್ಲ, ನೀವು ನಮ್ದು ಕಾಕನ್ ಮಗ ಅಲ್ಲ. ಹಾಗಿರುವಾಗ ನಿಮ್ಮ FIR ನೀವು ಸಲ್ಲಿಸುವ ಮುಂಚಿತವಾಗಿ ಅವರು ಈ ಬಗ್ಗೆ ಠಾಣೆಗೆ ಮಾಹಿತಿಯನ್ನ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಇದು ಎಷ್ಟರ ಮಟ್ಟಿಗೆ ಹೌದಾ ಅಲ್ವಾ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೀವು ಕೊಟ್ಟ ನಂತರ ಅವ್ರು ಕೊಟ್ರಿ ಎನ್ನುವ ನಿಮ್ಮ ಮಾತಿಗೆ ಅವರು ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ನಮ್ಗೆ ಲಭ್ಯ ಆಗಿದೆ. ಅದು ಎಷ್ಟರ ಮಟ್ಟಿಗೆ ಹೌದಾ ಅಲ್ವೋ ಗೊತ್ತಿಲ್ಲ. ನಾವು ನಮ್ಗೆ ಬಂದಿರೋ ಮಾಹಿತಿಯನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ. ನಮ್ಗೆ ದಾಂಡೇಲಿ ಪತ್ರಕರ್ತರ ಮೇಲೆ ಬಹಳ ಅಭಿಮಾನ ಇದೆ. ನಮ್ಮ ದಾಂಡೇಲಿ ಪತ್ರಕರ್ತರು ಇಷ್ಟು ನಮ್ಗೆ ಒಳ್ಳೆ ಸಪೋರ್ಟ್, ಮತ್ತೆ ಬಡ ಜನರಿಗಾಗ್ಲಿ ದಾಂಡೇಲಿಯಲ್ಲಿರುವಂತ ಪ್ರತಿ ಒಬ್ಬರಿಗೂ ಒಳ್ಳೆ ರೀತಿಯಿಂದ ಸಹಕಾರ ಕೊಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಡಿಪಾರ್ಟ್ಮೆಂಟ್ ಅವರು ಸಹ ನಮ್ಗೆ ಅದೇ ರೀತಿ ಎಲ್ಲಾ ಜನರಿಗೂ ಒಂದು ಒಳ್ಳೆ ರೀತಿ ಸಹಕಾರ ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ನಮ್ ದಾಂಡೇಲಿಯ ಮಾಧ್ಯಮದ ಮೇಲೆ ಯಾವುದೇ ರೀತಿ ನಮ್ಗೆ ಒಂದು ಇದು ಇಲ್ಲ. ಯಾಕಂತಂದ್ರೆ ನೀವು ನಿಯತ್ತಾಗಿ ಪ್ರಾಮಾಣಿಕವಾಗಿ ಎಲ್ಲ ಪರಿಶೀಲನೆ ಮಾಡಿಯೇ ಮುಂದಿನ ದಿನಗಳಲ್ಲಿ ಎಲ್ಲ ಸುದ್ದಿಗಳನ್ನ ಕೊಡ್ತೀರಿ ಅನ್ನೋ ಒಂದು ಭರವಸೆ ಇದೆ. ಹಾಗೆ ಅಲ್ಲಿ ಏನವರು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೋ ಅದ್ರ ಬಗ್ಗೆನೂ ನಮ್ಗೇನು ಗೊತ್ತಿಲ್ಲ. ಇಲ್ಲಿವರೆಗೂ ಅಲ್ಟ್ರಾಸಿಟಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಊಹಾಪೋಹ ಮಾತುಗಳಷ್ಟೇ ಕೇಳ್ತಾ ಇದೆ ಹೊರತು ಯಾವುದೇ ರೀತಿ ನಮ್ಗೆ ಇನ್ನೂವರೆಗೂ ಈ ತರ ಆಗಿದೆ ಅಂತ ನಮ್ಗೆ ಕ್ಲಿಯರ್ ಆಗಿ ಯಾವ್ದು ಪಿಕ್ಚರ್. ಯಾವುದೇ ಘಟನೆಗಳು ಆದಾಗ ಆ ಘಟನೆಯ ಹಿಂದೆ ಮತ್ತೆ ಘಟನೆಯ ಮುಂದೆ ಸಮಾಜದಲ್ಲಿ ಚರ್ಚೆ ಆಗುವುದು ಸಹಜ ಪ್ರಕ್ರಿಯೆ. ಹೌದು ಸರ್. ನಾಯಿಯ ಬಾಲವನ್ನು ಮತ್ತೆ ಮನುಷ್ಯರ ಬಾಯನ್ನ ಎಂದು ಕಟ್ಲಿಕ್ಕೆ ಆಗುದಿಲ್ಲ ಅನ್ನೋ ಮಾತಿದೆ. ಹೌದು. ಎನಿವೆ, ನಗರಸಭೆಯ ಚುನಾವಣೆ ಇನ್ನು ಕೆಲವೇ ತಿಂಗಳು ಬಾಕಿ ಉಳಿದಿದೆ. ಹೌದು. ರಾಜಕೀಯವಾಗಿ ಏನಾದರೂ ಇದರ ಲಾಭವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವ ಅಥವಾ ರಾಜಕೀಯವಾಗಿ ಆ ವ್ಯಕ್ತಿಗೆ, ನೀವು ಆರೋಪ ಮಾಡಿದಂಥ ವ್ಯಕ್ತಿಗೆ ರಾಜಕೀಯವಾಗಿ ಇಕ್ಕಟ್ಟಿಗೆ ಸಿಲುಕಿ ಏನಾದರೂ ಷಡ್ಯಂತ್ರ ನಡೀತಾ ಇದೆಯಾ? ಈ ರೀತಿಯ ಚರ್ಚೆಗಳು ನಾವು ಹೇಳೋದಲ್ಲ, ರಿಪೋರ್ಟರ್ ಯಾರು ಹೇಳ್ತಾ ಇಲ್ಲ. ರಿಪೋರ್ಟರ್ಗಳ ಕಿವಿಗೆ ಬಂದಿರುವಂತ ಚರ್ಚೆಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಿದ್ದೇವೆ. ಖಂಡಿತ ಇಲ್ಲ ಸರ್. ಇಲ್ಲಿ ರಾಜಕೀಯನ ನಾವು ಯಾವುದೇ ರೀತಿ ರಾಜಕೀಯನ ನಾವು ಬಳಸ್ತಾ ಇಲ್ಲ ಸರ್. ರಾಜಕೀಯವಾಗಿ ಆ ವ್ಯಕ್ತಿಗೆ ನಾವು ಈ ರೀತಿ ಒಂದು ಪ್ರಕರಣಕ್ಕೆ ಸಿಲುಕಿ ಹಾಕುವಂತ ಪ್ರಯತ್ನ ನಮ್ಮಿಂದ ಆಗ್ತಾ ಇಲ್ಲ. ನಾವು ಇಲ್ಲಿ ಆ ರಾಜಕೀಯ ವ್ಯಕ್ತಿ ಅಂತಲ್ಲ, ಯಾರೇ ವ್ಯಕ್ತಿ ಆಗಿದ್ರು ಸಹ ನಾವು ನಮ್ಮ ಸಂಸ್ಥೆಯವರು ಆ ಮಹಿಳೆಯರ ಪರವಾಗಿ ನಿಲ್ತೀವಿ. ಮುಂದಿನ ದಿನಗಳಲ್ಲೂ ಸದಾ ನಾವು ಜನರ ಪರವಾಗಿನೇ. ಇಲ್ಲಿ ರಾಜಕೀಯ ಖಂಡಿತ ನಾವು ಯಾರು ರಾಜಕೀಯ ಮಾಡ್ತಾ ಇಲ್ಲ ಸರ್. ಹಾಗಿದ್ರೆ ರಾಜಕೀಯನೇ ನಾವು ತಗೊಂಡ್ ಬರ್ಬೋದಾಗಿತ್ತು. ಬಟ್ ಇಲ್ಲಿ ನಾವು ನಮ್ಮ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಹಿಳಾ ಏನು ಹ್ಯೂಮನ್ ರೈಟ್ಸ್ ಏನಿದೆ ಆ ಒಂದು ಸಂಸ್ಥೆಯ ಮೂಲಕನೇ ನಾವು ಜನರ ಪರವಾಗಿ ನಿಲ್ತಾ ಇದ್ದೀವಿ ಸರ್. ಇಲ್ಲಿ ಪಕ್ಷ ಯಾವುದು ಇಲ್ಲ, ನಾವು ಪಕ್ಷ ವಿರೋಧ ಯಾವುದು ಕೆಲಸ ಮಾಡ್ತಾ ಇಲ್ಲ, ಮತ್ತೆ ಪಕ್ಷದ ವಿರುದ್ಧವಾಗಿನೂ ಸಹ ನಾವು ಇಲ್ಲೇನು ಮಾತಾಡ್ತಾ ಇಲ್ಲ. ವ್ಯಕ್ತಿ ಪರವಾಗಿ ನಾವು ವ್ಯಕ್ತಿಯ ವಿರುದ್ಧವಾಗಿ ನಾವು ಮಾತಾಡ್ತಾ ಇದ್ದೀವಿ ಸರ್. ಕಳೆದ 3-4 ವರ್ಷದಿಂದ ಅವರಿಂದ ಮಾನಸಿಕ ಕಿರುಕುಳ ಮತ್ತೆ ಲೈಂಗಿಕ ಕಿರುಕುಳ ಆಗಿದೆ ಎನ್ನುವ ಆರೋಪ ಮತ್ತೆ ದೂರಿನಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ ನೀವು ಹೇಳಿರುವ ರೀತಿಯಲ್ಲಿ. ಆದ್ರೆ ಕಳೆದ ವರ್ಷ ಅದೇ ಆರೋಪ ಮಾಡಿದಂತಹ ವ್ಯಕ್ತಿಯೇ ಅಂಗನವಾಡಿಯ ಏನು ಅಲ್ಲಿ ಸ್ವಲ್ಪ ಪಡಿತರದ ವ್ಯತ್ಯಾಸಗಳು, ಗೊಂದಲಗಳು ಆ ಕಡೆ ಈ ಕಡೆ ಆದಾಗ ಸೌಹಾರ್ದಯುತವಾಗಿ ಬಗೆಹರಿಸಲಿಕ್ಕೆ ಅದೇ ವ್ಯಕ್ತಿ ನೇತೃತ್ವದಲ್ಲಿ ಆಗಿರುವಂಥದ್ದು ಅದೇ ವ್ಯಕ್ತಿಯಿಂದನೇ ಅವರನ್ನಲ್ಲಿ ಯಾವುದೇ ರೀತಿ ಅಂದ್ರೆ 2-3 ವರ್ಷದಿಂದ 3-4 ವರ್ಷದಿಂದ ಕಿರುಕುಳ ಅಥವಾ ಲೈಂಗಿಕ ಕಿರುಕುಳ ಅಥವಾ ಮಾನಸಿಕ ಕಿರುಕುಳ ಆಗಿರುವಂತ ವ್ಯಕ್ತಿಯೇ ಹೋದ ವರ್ಷ ಸಮಸ್ಯೆ ಆದಾಗ ಸೌಹಾರ್ದಯುತವಾಗಿ ಅವರ ನೇತೃತ್ವದಲ್ಲಿ ಬಗೆಹರಿದಿರುವುದಕ್ಕೆ ನಾವು 112 ಪೊಲೀಸರು ಕೂಡ ಸಾಕ್ಷಿದ್ದಾರೆ. ಇದು ಮತ್ತೆ ನಮ್ಮ ಹತ್ರ ಈ ಸಂದರ್ಭದಲ್ಲಿ ನಾವೊಂದು ಮಾಧ್ಯಮವಾಗಿ ಹೇಳುವುದಾದ್ರೆ, ನಾವು ನಮ್ಮ ಹತ್ರ ಸಂಪೂರ್ಣವಾದಂತಹ ವಿಡಿಯೋ ದಾಖಲೆಗಳು ಇದ್ರೂ ಕೂಡ ಅದು ಒಂದು ಹೆಣ್ಮಗಳು, ನಮ್ಮ ಅಕ್ಕ ತಂಗಿ, ನಮ್ಮ ತಾಯಿ, ನಮ್ಮ ಆ ಒಂದು ಸೌಹಾರ್ದತೆ ಅಡಿಗೆ
ತಪ್ಪುಗಳು ಮನುಷ್ಯ ಅಂದಮೇಲೆ ಆಗೇ ಆಗ್ತದೆ. ಆದ್ರೆ ಆ ತಪ್ಪುಗಳನ್ನ ತಿದ್ಕೊಳ್ಳಿಕ್ಕೆ ಬಹಳಷ್ಟು ಅವಕಾಶಗಳಿದೆ. ಸರ್, ಆ ಕಾಳಜಿಯಿಂದ ನಾವು ಸಾಮಾಜಿಕವಾದ ಕಾಳಜಿಯಿಂದ ಸೌಹಾರ್ದಯುತವಾಗಿ ಸಮಸ್ಯೆ ಹರಿಯುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಕರ್ತವ್ಯವನ್ನ ದಾಂಡೇಲಿಯ ಪತ್ರಕರ್ತರು ಅತ್ಯಂತ ಜವಾಬ್ದಾರಿಯನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನು ಖಂಡಿತ ಸರ್. ಈಗ ನೀವು ಅದನ್ನೇ ಅದೇ ವಿಷಯನ ನೀವು ನನ್ನ ಹತ್ರ ಪದೇ ಪದೇ ನೀವು ಅದರದ್ದೇ ಕೇಳ್ತಾ ಇದ್ದೀರಿ ಅಂದವಾಗ ನಾನು ಈ ಒಂದು ವಿಷಯ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಈ ವಿಷಯದ ಬಗ್ಗೆನೇ ನಾವು ಆ ಮಹಿಳೆ ಹತ್ರ ಮಾತಾಡಿದವಾಗ ಎಲ್ಲಿ ಆ ಪ್ರಕರಣ ಆಯಿತು, ಎಲ್ಲಿ ಆ ವ್ಯಕ್ತಿ ಅವಳನ್ನ ಸೇವ್ ಮಾಡಿದ, ನೀವು ಹೇಳ್ತಾ ಇದ್ದೀರಿ ಈಗ ಅದೇ ವ್ಯಕ್ತಿ ಆ ಒಂದು ವಿಷಯನ ಇಟ್ಕೊಂಡು ಆ ಹೆಣ್ಮಕ್ಕಳನ್ನ ಕಾಡಿಸ್ತಾ ಅಲ್ಲಿಂದ ಹೆಚ್ಚಾಯ್ತು. ಗೊತ್ತಾಯ್ತಾ? ಈ ಕಳೆದ 2-3 ವರ್ಷಗಳಿಂದ ಒಂಥರ ಹಿಂಸೆ ಮಾಡ್ತಾ ಇದ್ದ, ಮೇಲೆ ಮೇಲೆ ಏನೋ ಒತ್ತಡ ತರ್ತಾ ಇದ್ದ. ಬಟ್ ಆ ಒಂದು ಪ್ರಕರಣ ಆದ್ಮೇಲೆ ಅದನ್ನ ಇಶ್ಯೂ ಆಗಿ ತಗೊಂಡು ನಾನು ಇಲ್ಲಿ ಸೇವ್ ಮಾಡಿದ್ದೀನಿ ನಿನಗೆ, ಇನ್ನು ಮುಂದೆ ನೀನ್ ನನ್ನ ಜೊತೆಗೆ ಯಾವ ರೀತಿ ಇರ್ತಿ ಆ ರೀತಿ ಒಂದು ಅಂದ್ರೆ ಆ ಮಹಿಳೆ ಹೇಳಿರೋ ಪ್ರಕಾರ ಅಲ್ಲಿಂದ ಅವಳಿಗೆ ಹೆಚ್ಚಿನ ಒಂದು ಕಿರುಕುಳ ಜಾಸ್ತಿ ಆಯ್ತು ಅಂತ ನಮ್ಗೆ. ಯಾಕಂತಂದ್ರೆ ಅವ್ರು ಹೇಳಿರೋ ಪ್ರಕಾರ ವಿಡಿಯೋ ಇದೆ, ಅದು ಇದೆ, ನೀನು ಏನೋ ತಗೊಂಡು ಹೋಗ್ತಾ ಇದ್ದೀನಿ ನೀವು ಹೇಳಿದ್ರಲ್ಲ ಈಗ, ಆ ಒಂದು ವಿಷಯನ ಇಟ್ಕೊಂಡು ಅವಳ ಹತ್ರ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡಿದ ಅನ್ನೋದು ವಿಷಯನೂ ನಮ್ಮ ಹತ್ರ ಬಂದಿದೆ ಸರ್.